ಸನಾತನ ಧರ್ಮದಷ್ಟು ಸೈಂಟಿಫಿಕ್ಕು. ನಾನು ಎಜುಕೇಷನ್ ಮಿನಿಸ್ಟರ್ ಆದರೆ SSLC ಆದಮೇಲೆ ಆಮೇಲೆ 5 ವರ್ಷ ನಾನು ಎಲ್ಲರಿಗೂ ಟೀಚ್ ಮಾಡೋ ಸಬ್ಜೆಕ್ಟು ಸನಾತನ ಧರ್ಮ. SSLCವರೆಗೆ ಎಲ್ಲ ಓದ್ಕೊಳ್ಳಿ, ಹಿಸ್ಟ್ರಿ ಓದ್ಕೊಳ್ಳಿ, ಫಿಸಿಕ್ಸ್ ಓದ್ಕೊಳ್ಳಿ, ಮ್ಯಾಥಮೆಟಿಕ್ಸ್ ಓದ್ಕೊಳ್ಳಿ, ಇಂಗ್ಲೀಷು ಕನ್ನಡ ಓದ್ಕೊಳ್ಳಿ. ಆಮೇಲೆ ನೀವು ತಿಳ್ಕೊಳ್ಬೇಕಾದ್ದೇನು, ಸತ್ಯವನ್ನು ತಿಳಿಯುವ ಹಂಬಲ, ಸತ್ಯಾಕಾಂಕ್ಷಿ, ಸತ್ಯನಿಷ್ಠ, ಸತ್ಯಾಕಾಂಕ್ಷಿ. ಆ ಸತ್ಯಾಕಾಂಕ್ಷಿಯಾದ ವ್ಯಕ್ತಿಗೆ ಅವನು ಯಾವ ಕಾಲಕ್ಕೂ ಅವನಿಗೆ ಸಹಾಯಕ್ಕೆ ಬರುವುದೇ, ಅವನ ನೆರವಿಗೆ ಬರುವುದೇ ಏಕಮೇವ ಮಾರ್ಗ. ಯಾವುದು ಆ ಮಾರ್ಗ ಅಂತ ಕಂಡು ಹಿಡಿದು ಆ ಮಾರ್ಗಕ್ಕೆ ಸನಾತನ ಧರ್ಮ ಅಂತ ಹೆಸರಿಟ್ಟಿದ್ದು. ಮೊದಲೇ ಸನಾತನ ಧರ್ಮ ಕಂಡು ಹಿಡಿದುಬಿಟ್ಟು ಸತ್ಯಕ್ಕೆ ಇದು ಏಕಮೇವ ಮಾರ್ಗ ಅಂತ ಹೇಳಿದ್ದಲ್ಲ. ಆ ಮಾರ್ಗವನ್ನು ಕಂಡು ಹಿಡಿದವ್ರು 1 ದಿನವ 2 ದಿನವ ಆ ಶೋಧನೆ, ಆ ರಿಸರ್ಚ್ ವರ್ಕ್ ನಡೆದಿದ್ದು 1 ದಿನವ 2 ದಿನವ, ಸಾವಿರಾರು ವರ್ಷ. ಒಬ್ಬರ ವಿವೇಕಾನಂದರು. ಇಂಥ ವಿಷಯಗಳಿಗೆಲ್ಲ ಫೈನಲ್ ಅಥಾರಿಟಿನೇ ವಿವೇಕಾನಂದರು. ಇದು ಸನಾತನ ಧರ್ಮದಲ್ಲಿ ಬರೋ ಸಬ್ಜೆಕ್ಟೇ ಜೀವ ಮತ್ತು ಜಗತ್ತು, ಈಶ್ವರ ಅಂತ ಬರುತ್ತೆ. ಆ ಈಶ್ವರ ಅನ್ನುವಂಥದ್ದು ಇವೆರಡರ ಅತ್ಯಂತ ಸೂಕ್ಷ್ಮ ರೂಪ. ಅದರಿಂದಲೇ ಇದು ಬಂದಿರೋದು. ಜೀವ ಜಗತ್ತು ಎರಡೇ ಸಬ್ಜೆಕ್ಟ್ ಅಂದ್ಕೊಂಡ್ರೆ ಅದನ್ನೇ ಪ್ರವೃತ್ತಿ ನಿವೃತ್ತಿ, ಕ್ಷೇತ್ರ ಕ್ಷೇತ್ರಜ್ಞ, ಆಬ್ಜೆಕ್ಟ್ ಆ್ಯಂಡ್ ಸಬ್ಜೆಕ್ಟ್, ಹೀಗೆ ಮುಂದಿನ ದಿನಗಳು ಎಲ್ಲ ಎಲಾಬ್ರೇಟ್ ಮಾಡ್ಕೊಂಡು ಬಂದವು. ಸೊ ಮನುಷ್ಯನನ್ನು, ಜಗತ್ತನ್ನು ಅಧ್ಯಯನ ಮಾಡೋದಕ್ಕೆ ದಿ ಬೆಸ್ಟ್ ಆ್ಯಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ಡ್ ಟು ಫಾರೆಸ್ಟ್ took themselves to the study of man, leaving aside all other pursuits. ಬೇರೆಲ್ಲ ಬಿಸಾಕಿ ಈ ಕೆಲಸಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡ್ರು. ಆ್ಯಂಡ್ ದಿ ಸ್ಟಡಿ ವಾಸ್ ಕ್ಯಾರಿಡ್ ಆನ್ ಫಾರ್ 50 ಲಾಂಗ್ ಸೆಂಚುರೀಸ್. 50 ಶತಮಾನಗಳ ಕಾಲ ಸ್ಟಡಿ ಮಾಡಿದರು. ಆ 50 ಶತಮಾನಗಳ ಕಾಲದ ಸ್ಟಡಿ, ಅಧ್ಯಯನದ ಫಲವಾಗಿ ಏನು ಹುಟ್ಟಿತು ಅದು ವೇದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.